ದೇವಿ ದೇವಿ ಬಂದ್ರಾ? ಬರೀ ಕುತ್ಕ ಬರ್ರಿ, ಊಟ ಮಾಡ್ತೀರಾ? ಊಟ ಮಾಡ್ತೀರಾ? ಇಕ್ಕೆ ಬಂದ್ ಕೊಡ್ಲಾ ಹೇಳ್ರಿ, ನಾವು ಜಲ್ದಿ ಹೋಗ್ಬೇಕು. ಎಲ್ಲಿಗೆ ಹೋಗ್ತೀರಾ? ಅದೇ ರೀ, ಯಾಕೆ ಹಿಂಗ್ ಕೇಳ್ತಾ ಇದ್ದೀರಾ? ಕೂಲಿ ಹೋಗ್ತಾ ಇದೀವಲ್ಲ, ನೆನ್ನೆ ಹೋಗಿದೀವಿ, ಇವತ್ತು ಹೋಗ್ಬೇಕಲ್ವಾ? ಬೇಡ, ಇವತ್ತು ಕೂಲಿ ಹೋಗೋದು ಬೇಡ. ಇವತ್ತಲ್ಲ, ಇನ್ ಮುಂದಕ್ಕೆ ಯಾವತ್ತು ಕೂಲಿ ಹೋಗೋದು ಬೇಡ ನೀವು. ಹೌದಾ? ಯಾಕ್ರಿ? ಅಲ್ಲ, ಅವಾಗ ಒಪ್ಕೊಂಡಿದ್ರಿ, ಈಗ ನೋಡಿದ್ರೆ ಕೂಲಿ ಹೋಗೋದು ಬೇಡ ಅಂತ ಹೇಳ್ತಾ ಇದ್ದೀರಾ. ಏನಾಯ್ತು? ಅಲ್ಲ, ಹೋಗ್ತೀವಿ ಬಿಡ್ರಿ, ನಮಗೂ ಇನ್ನೇನು ಕೆಲಸ ಇಲ್ವಲ್ಲ. ನೀವು ಸುಮ್ಮನೆ ಯಾಕೆ ಅಕ್ಕನ ಹತ್ರ ಜಗಳ ಮಾಡ್ತೀರಾ? ದುಡ್ಡು ಗಿಡ್ಡೆಲ್ಲ ನಮಗೆ ಕೊಡಕ್ಕೆ ಏನು ಬೇಡ, ನಾವೆಲ್ಲ ಕೂಲಿ ಮಾಡ್ಕೊಂಡು ಜೀವನ ಮಾಡ್ತೀವಿ ಬಿಡ್ರಿ. ಸದ್ಯ ನೀವು ಅವಾಗ ಬಂದು ನಮ್ಮನ್ನ ವಿಚಾರಿಸ್ಕೊಂಡು ಹೋದ್ರೆ ಅಷ್ಟೇ ಸಾಕು ನಮಗೆ. ನೀವು ಯಾವ ದುಡ್ಡನ್ನು ಕೊಡೋದು ಬೇಡ, ನಾವೆಲ್ಲ ಜೀವನ ಮಾಡೋದು ಗೊತ್ತೈತಿ. ನನಗೇನು ಕೂಲಿ ಮಾಡೋದೇನು ಹೊಸದಲ್ಲ. ಹಂಗಲ್ಲ, ನಿನಗೇನು ತೊಂದರೆ ಏನೂ ಇಲ್ಲ. ಆದ್ರೆ ಈ ಊರಾಗೆ ನೀನು ನಿನ್ನ ಮಗಳು ಕೂಲಿ ಹೋಗ್ತಾ ಇರೋದು ನನಗೆ ಅವಮಾನ. ಊರಿನ ಜನಗಳು ಒಬ್ಬೊಬ್ರು ಒಂದೊಂಥರ ಮಾತಾಡ್ತಾ ಇದ್ದಾರೆ. ಈ ಸಾವುಕಾರ ಹೆಂಡ್ತಿನ ನೋಡ್ಕೊಂಬಕ್ ಆಗದೆ ಇಲ್ಲದ್ಮೇಲೆ 2 ಹೆಂಡ್ತಿ ಯಾಕೆ ಕಟ್ಕೋಬೇಕಾಯ್ತು, ಮಕ್ಕಳನ್ನ ಯಾಕೆ ಹುಟ್ಟಿಸ್ಬೇಕಾಗಿತ್ತು ಅಂತ ಹೇಳಿ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ. ನನಗೆ ಅವಮಾನ ನೀವು ಕೂಲಿ ಹೋಗೋದ್ರಿಂದ. ಅದಕ್ಕೆ ಹೇಳ್ತಾ ಇದ್ದೀನಿ, ನೀನು ನಿನ್ನ ಮಗಳು ಕಮಲಾನು ಇಬ್ರು ಕೂಲಿ ಹೋಗೋದು ಬೇಡ. ಎಲ್ಲೋದ್ಲು ಕಮಲಾ? ಅಲ್ಲ ರೀ, ಕೂಲಿ ಹೋಗೋದು ಬೇಡ ಅಂತಂದ್ರೆ ನಮ್ಮ ಖರ್ಚಿಗೆ, ನಮ್ಮ ಸಂಸಾರ ನಿಭಾಯಿಸಕ್ಕೆ ಅಕ್ಕಿ, ರಾಗಿ, ಬೆಳೆಕಾಳು, ಬೆಲ್ಲ ಅವಕ್ಕೆಲ್ಲ ದುಡ್ಡು ಬೇಕಲ್ಲ. ನೀವೇನೋ ಅಲ್ಪ ಸ್ವಲ್ಪ ಕೊಡ್ತೀರಾ, ಅದ್ರಲ್ಲಿ ಹೆಂಗೆ ಜೀವನ ಮಾಡೋಕ್ಕಾಗುತ್ತೆ ಹೇಳ್ರಿ? ನಮಗೂ ಏನು ಕೆಲಸ ಇಲ್ವಲ್ಲ, ಮನೆ ಕೂತ್ಕೊಂಡು ಏನು ಮಾಡೋದು? ಕಮಲಾನೂ ಏನು ಕೆಲಸ ಇಲ್ಲ ಕಣಮ್ಮ, ಸುಮ್ಮನೆ ಬೇಜಾರು ಕೂತ್ಕೊಂಡು ಅಂತ ಹೇಳಿ ಅವಳು ಕೂಲಿ ಹೋಗೋಣ ಅಂತ ಹೇಳಿನಿ, ಅವಳೇ ಹೊಳ್ಸಿದ್ದು. ಈಗ ನೋಡಿ ನೀವು ಬೇಡ ಅಂತ ಹೇಳ್ತಾ ಇದ್ದೀರಾ, ಮನೆ ಕೂತ್ಕೊಂಡು ಏನು ಮಾಡಲಿ ನಾವು? ಅದಕ್ಕೆ ನಾನೊಂದು ವ್ಯವಸ್ಥೆ ಮಾಡ್ಕೊಂಡ್ ಬಂದಿದ್ದೀನಿ. ನಿಮ್ಮಿಬ್ರಿಗೂ ಕೆಲಸ ಕೊಡಿಸ್ಬೇಕು ಅಂತಾನೆ. ಕೆಲಸನ? ನಮಗೇನು ಕೆಲಸ ಕೊಡಿಸ್ತೀರಾ ನೀವು? ಎಲ್ಲಿ ಕಮಲನ್ ಕರಿ ಮೊದಲು. ಕಮಲಾ ಅದೇ ಸೀನಣ್ಣ ಇದಾರಲ್ಲ, ಅವ್ರ ಮನೆ ಹತ್ರ ಹೋಗಿದ್ದಾಳೆ. ನೆನೆ ಇಬ್ರು ಕೂಲಿ ಹೋಗಿದ್ವಲ್ಲ, ಕೂಲಿ ದುಡ್ಡು ಕೊಡ್ತೀವಿ ಕಳ್ಸಮ್ಮ ನಿಮ್ಮ ಮಗಳನ್ನ ಅಂತ ಹೇಳಿ ಅವಣ್ಣ ಹೇಳಿತ್ತು ಸಾಯಂಕಾಲ. ದುಡ್ಡು ಬೇಕು ಕಣಣ್ಣ ಅಂತ ಹೇಳಿದಕ್ಕೆ, ಕಳಿಸು ಮಗಳನ್ನ ಕಳ್ಸ್ತೀನಿ ಅಂತ ಹೇಳಿತ್ತು ಅವಣ್ಣ. ಅದಕ್ಕೆ ಹೋಗಿದ್ದಾಳೆ, ಇಸ್ಕೊಂಬತ್ತಳಿರ್ರಿ. ಹೌದಾ? ಅಯ್ಯೋ, ಕೂಲಿ ದುಡ್ಡು ಇಸ್ಕೊಂಬರಕ್ಕೆ ಯಾಕೆ ಕಳಿಸ್ತೆ? ಹೋದ್ರೆ ಹೋಗೋದತ್ತ. ಯಾಕ್ರಿ? ಅಲ್ಲ, ಮಾಡಿರೋ ಕೆಲಸಕ್ಕೆ ಕೂಲಿ ಕೊಡ್ತಾರೆ, ಕೂಲಿ ದುಡ್ಡು ಇಸ್ಕೊಂಬದ್ರಾಗೆ ತಪ್ಪೇನೈತೆ? ಈಗ ಏನ್ ಕೆಲಸ ಕೊಡಿಸ್ತೀರಾ ಅಂತನ ಹೇಳ್ರಿ. ಇಸ್ಕೊಂಬಂದೇನಮ್ಮ, ಕೊಟ್ರಿ ದುಡ್ಡ? ಹೂನಮ್ಮ, ಕೊಟ್ರು. ನಂದು ನಿಂದುನು ಒಂದೊಂದು ದಿವಸದ್ದು ಕೂಲಿ ಕೊಟ್ಟಿದ್ದಾರೆ. ಅಪ್ಪ, ಯಾವಾಗ ಬಂದ್ರಿ ನೀವು? ಈಗ ತಾನೇ ಬಂದೆ ಕಣಮ್ಮ. ಹೋಗ್ಲಿ ಬಿಡು, ಕೂಲಿ ದುಡ್ಡು ಇಸ್ಕೊಂಬಂದೇ ಬಿಟ್ಟ. ಅಯ್ಯೋ, ಇಸ್ಕೊಂಬರ್ಬಾರ್ದಾಗಿತ್ತು. ಯಾಕಪ್ಪ? ಅಲ್ಲ, ಕೂಲಿ ಮಾಡ್ಬಿಟ್ಟು ದುಡ್ಡು ಇಸ್ಕೊಂಬಂದಂಗೆ ಹಂಗೆ ಬರಕ್ಕಾಗುತ್ತಾ? ದುಡ್ಡುಗೋಸ್ಕರನೇ ತಾನೇ ನಾವು ಕೂಲಿ ಮಾಡೋದು. ಸರಿ ಆಯ್ತು ಬಿಡು, ಇನ್ಮೇಲೆ ಇವತ್ತಿಂದ ನೀವು ಕೂಲಿ ಹೋಗಂಗಿಲ್ಲ. ಹೋಗ್ಬೇಡ್ರಿ, ನೀನು ನಿಮ್ಮ ಅಮ್ಮ ಇನ್ನೂ. ಹೋಗ್ಬಾರ್ದ? ಯಾಕಪ್ಪ, ಏನಾಯ್ತು? ಏನೂ ಇಲ್ಲ ಕಣಮ್ಮ, ನಿನಗೆ ನಮ್ಮೂರಾಗ ಸ್ಕೂಲಾಗೆ ಒಂದು ಮೇಷ್ಟ್ರ ಕೆಲಸ ಖಾಲಿ ಐತಂತೆ. ನಮ್ಮ ರಾಜ ಸೇರ್ಕೊಂಡಿದ್ದ. ಅವನು ಅವ್ರ ಅಮ್ಮ ಇದ್ದಾಗ ಜಗಳ ಮಾಡ್ಕೊಂಡು ಬೇರೆ ಮನೆ ಮಾಡ್ಕೊಂಡು ಹೋಗಿದ್ದ, ಹೆಂಡತಿ ಮಗಳನ್ನ ಕರ್ಕೊಂಡು. ಆವಾಗ ಅವನೇನೋ ಎತ್ತೋ ಹಾಕ್ಯಂಡು ಅರ್ಜಿ ಹಾಕ್ಯಂಡು ಎಲ್ಲ ಪಾಸಾಗಿ ಇದು ಮೇಷ್ಟ್ರ ಕೆಲಸ ಆಗಿತ್ತು ಅವನಿಗೆ. ಆಮೇಲೆ ಅವ್ರ ಅಮ್ಮನೇ ಮನೆ ಕರೆಸ್ಕೊಂಡು ನಿಮ್ಮ ದಡಮ್ಮ. ಅದಕ್ಕೆ ಆಮೇಲೆ ಕೆಲಸ ಏನು ಬಿಟ್ಟು ಕೆಲ್ಸಕ್ಕೆ ಹೋಗ್ಬೇಡ, ಇನ್ಮೇಲೆ ಹೊಲ್ದಾಗ ನೋಡ್ಕೊಂಡಿರಪ್ಪ ಅಂತ ನಾನು ಅವ್ರ ಅಮ್ಮನೂ ಹೇಳಿದ್ವಿ, ಬಿಟ್ಟಿದ್ದ. ಈಗ ನಮ್ಮೂರಾಗೆ ಒಂದು ಟೀಚರ್ ಕೆಲಸ ಖಾಲಿ ಐತಿ. ಒಬ್ರು ಮೇಷ್ಟ್ರು ಇದಾರಂತೆ, ಇನ್ನೊಬ್ರು ಬೇಕಂತೆ. ಆದರೆ ನಮ್ಮೂರಿಗೆ ಬಸ್ಸು ಇಲ್ವಲ್ಲ, ಯಾರು ಬರೋಕೆ ಒಪ್ಪಲ್ವಂತೆ. ಅದಕ್ಕೆ ಇದೇ ಊರಾರೆ ಯಾರಾದರೂ ಸಿಕ್ಕಿದ್ರೆ ಓದಿರೋರು ಕೆಲಸ ಕೊಡ್ತೀವಿ ಅಂತ ಹೇಳ್ತಿದ್ರಂತೆ. ರಾಜನ್ಗೆ ಕೊಟ್ಟಿದ್ರು ಅದನ್ನ. ಈಗ ಅವ್ನು ಬಿಟ್ಟಿದ್ದಾನಲ್ಲ, ಆ ಕೆಲಸ ಖಾಲಿ ಐತಿ. ಅದಕ್ಕೆ ನೀನು ಹೆಂಗೂ ಓದಿದ್ಯಲ್ವಾ, ಆ ಕೆಲಸನ ನಿನಗೆ ಕೊಡಂಗೆ ಮಾಡ್ತೀನಿ. ರಾಜನ ಹತ್ರ ಮಾತಾಡಿದ್ದೀನಿ. ಹೌದಾ? ನನಗೆ ಟೀಚರ್ ಕೆಲಸ ಕೊಡಿಸ್ತೀಯನಪ್ಪ? ಕೊಡ್ತಾರ ನನಗೆ? ಕೊಡ್ತಾರ ಕಣಮ್ಮ, ಯಾಕಂದ್ರೆ ನೀನು ಓದಿದ್ಯಲ್ಲ. ಅದಕ್ಕೆ ರಾಜ ಹೋಗ್ತಿದ್ನಲ್ವಾ ಕೆಲಸಕ್ಕೆ, ಆ ರಾಜನೇ ಹೇಳಿದ್ರೆ ಅಲ್ಲಿ ಆಫೀಸರ್ ತಾಗೆ ಕೊಡ್ತಾರಂತೆ. ಇದಕ್ಕೆ ರಾಜ ಒಪ್ಕೋಬೇಕಲ್ಲ ಕೊಡ್ಸಕ್ಕೆ? ರಾಜಂತಾಗ ಮಾತಾಡ್ಕೊಂಡೆ ನಿಮ್ಗೆ ವಿಷಯ ಹೇಳೋಣ ಅಂತ ಬಂದಿರೋದು. ರಾಜನೇ ಕರ್ಕೊಂಡು ಹೋಗ್ತಾನಂತೆ ಕಮಲನ್ನ, ಅಲ್ಲಿಗೆ ಟೌನಿಗೆ ಕರ್ಕೊಂಡು ಹೋಗ್ತಾನಂತೆ. ಅಲ್ಲೆಲ್ಲನ ಕಮಲ ಅವು ಓದಿರೋದಕ್ಕೆ ಇವನ್ ಕೊಡ್ತಾರಲ್ಲ ಮಾಸ್ ಕಾರ್ಡ್ ಎಲ್ಲನ, ಅವನ್ನೆಲ್ಲನ ಬ್ಯಾಗ್ನಾಗ ಇಕ್ಕೊಂಡು ಹೊಟ್ಟಿರ ಕೇಳು, ನಾನು ಕರ್ಕೊಂಡೋಗಿ ಹೇಳಿ ಕೆಲಸ ಕೊಡಿಸ್ತೀನಿ ಕಮಲಂಗೆ ಅಂತ ರಾಜನೇ ಒಪ್ಕೊಂಡಿದ್ದಾನೆ. ಹೌದೇನಪ್ಪ? ಅಣ್ಣಯ್ಯ ನನಗೆ ಕೆಲಸ ಕೊಡಿಸ್ತಾನಂತ? ನಿಜನಾ ನೀವು ಹೇಳ್ತಾ ಇರೋದು? ಅಯ್ಯೋ, ನನಗಂತ ಎಷ್ಟು ಸಂತೋಷ ಆಗ್ತೈತೆ ಗೊತ್ತಾ ಈ ವಿಷಯ ಕೇಳಿ. ಕಣಮ್ಮ ಕಮಲ, ನಿಮ್ಮಿಬ್ರು ನಾನು ಆ ಲಸ್ಮಾಕರ್ ಹೊಲ್ದಾಗೆ ಕಡಲೆ ಗಿಡ ಕೀಳೋದು ನೋಡ್ಬಿಟ್ನಲ್ಲ, ನಮ್ಮ ಮನ್ಸಿಗೆ ಬೇಜಾರಾಯ್ತು. ಅದು ಅಲ್ಲದೆ ಆ ಟೀ ಅಂಗಡಿ ಹತ್ರ ಆ ಬೋರ್ಲಿಂಗ ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ಟ. ಅದಕ್ಕೆ ನನಗೆ ಸಿಟ್ಟು ಬಂತು. ಹೆಂಗಾದ್ರೂ ಮಾಡಿ ನೀವು ಕೂಲಿ ಕೆಲ್ಸಕ್ಕೆ ಹೋಗ್ಬಾರ್ದು, ಏನಾನ ಕೆಲಸ ಸೇರಬೇಕು ಅಂತ ಹೇಳಿ ಕೊಡಿಸ್ಬೇಕು ನಿಮಗೆ ಅಂತ ಹೇಳಿ ಅಂದ್ಕೊಂಡೆ. ಅದೇ ಸಮಯದಾಗ ಹೆಂಗೋ ತಿಪ್ಪೇನೇ ಹೇಳ್ದ. ಹೆಂಗೋ ರಾಜ ಕೆಲ್ಸಕ್ಕೆ ಹೋಗ್ತಿದ್ನಲ್ಲ, ಆ ಕೆಲಸನ ನಿಮ್ಮ ಕಮಲಗೆ ಕೊಡಿಸ್ರಿ ಸಾವುಕಾರ್ರಿ ಅಂತಂದ. ನನಗೂ ಆವಾಗಲೇ ತಲೆಗೆ ಬಂದಿದ್ದು, ಏನೋ ರಾಜ ಅಂತೇಳಿ ಹಂಗೂ ಅಳಕಿಂದಾನೆ ಕೇಳಿದೆ. ಹೆಂಗೋ ಅವನು ಏನು ಸಿಟ್ಟು ಮಾಡ್ಕೊಂಬ್ಲಿಲ್ಲ, ಏನೂ ಇಲ್ಲ, ಒಪ್ಕೊಂಡ ಹೇಳಿದಕ್ಕೆ. ಅಣ್ಣಯ್ಯ ತುಂಬಾ ಒಳ್ಳೆಯವನು ಕಣಪ್ಪ, ಅವನಿಗೂ ಅರ್ಥ ಆಗುತ್ತೆ ನಮ್ಮ ಕಷ್ಟ ಏನು ಅಂತಾನ, ಅದಕ್ಕೆ ಒಪ್ಕೊಂಡಿದ್ದಾನೆ.
ಅತ್ಗೇನು ಒಳ್ಳೆಯವರು, ಅತ್ಗೇನು ಒಳ್ಳೆಯವರಾಗಿರೋದಕ್ಕೆ ಅಣ್ಣ ಏನೋ ತುಂಬಾ ಒಳ್ಳೆಯವನು. ಸರಿ ಆಯ್ತು. ಈಗ ನೀನು ಓದಿರೋವೆಲ್ಲನ ಒಂದು ಕವರ್ನ ಕಿಕ್ಕೊಂಡು ಒಳ್ಳು ಜಲ್ದು ರಾಜ ಬರ್ತಾನೆ, ರಾಜ ಬಂದು ಕರ್ಕೊಂಡು ಹೋಗ್ತಾನೆ ನಿನ್ನ. ಆದರೆ ಈ ಕೆಲಸನ ರಾಜನೇ ನಿನಗೆ ಕೊಡಿಸಿದ್ದು ಅಂತನ ಹೇಳಕ್ ಹೋಗ್ಬೇಡ. ಯಾಕ್ರಿ, ಯಾಕೆ ಹೇಳ್ಬಾರ್ದು? ಅಲ್ಲ, ಇಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ ನಮ್ ರಾಜ, ಅದನ್ನ ಯಾರಿಗೂ ಹೇಳ್ಬೇಡ ಅಂತ ಹೇಳ್ತಾ ಇದ್ದೀರಲ್ಲ, ಹೇಳಿ ಬಿಡ್ರಿ. ಹಂಗೇನಾದ್ರೂ ಹೇಳ್ಗಿಳಿಯ ಹೋಗಿ ಹೊರಗಡೆ ಎಲ್ಲಾದ್ರೂ. ನಮ್ಮ ರಾಜನೇ ನನ್ನ ಮಗಳಿಗೆ ಕೆಲಸ ಕೊಡ್ಸೇವನೆ, ಟೀಚರ್ ಕೆಲಸನ ಅಂತಾನೆ. ಆಮೇಲೆ ನಿಮ್ಮ ಅಕ್ಕ ಏನೂ ಇಲ್ಲ, ರಾಜನು ನನ್ನನ್ನು ಜಾಡಿಸ್ಬಿಡ್ತಾಳೆ. ನಿಮ್ಮ ಅಕ್ಕಗೆ ಗೊತ್ತಿಲ್ಲ ಈ ವಿಷಯ. ಓ ಹೌದಾ, ಅಕ್ಕಯ್ಯ ಗೊತ್ತಿಲ್ವಾ ಈ ವಿಷಯ? ಅಯ್ಯೋ, ಹಂಗಾದ್ರೆ ಬಿಡಿ, ಯಾರಿಗೂ ಹೇಳಲ್ಲ. ಗೊತ್ತಿಲ್ವಾ ಅಂತ ಕೇಳ್ತಿಲ್ಲ, ಗೊತ್ತಿದ್ರೆ ಕಾಳಿ ಏನಾದ್ರೂ ಈ ಕೆಲಸನ ಕಮಲಂಗೆ ಕೊಡ್ಸಕ್ಕೆ ಒಪ್ಕೊಂಬಳ. ರಾಜನ ಬೈದು ನೀನೇನಾದ್ರೂ ಕೆಲಸಕ್ಕೆ ಏನಾದ್ರೂ ಕೆಲಸ ಕೊಡ್ಸಕ್ಕೆ ಹೋದ್ರೆ ನಾನೇನು ಸುಮ್ಮನಿರಲ್ಲ ಅಂತೇಳಿ ರಾಜನ ಬೈದು ಸುಮ್ಮನಿರಸವಳು. ಅವಾಗ ಕೆಲಸ ಕೊಡಿಸ್ತಾನೆ ಇರಲಿಲ್ಲ ರಾಜ. ಅವರಮ್ಮ ಏನಾದರೂ ಬೈದಿದ್ರೆ ಸುಮ್ಮನಾಗಿರೋನು. ಅವ್ರ ಅಮ್ಮಗೆ ಗೊತ್ತಿಲ್ಲ ಈ ವಿಷಯ. ನಾನು ಹೇಳಿದ್ದೀನಿ ನಿಮ್ಮ ಅಮ್ಮನ ತಾಗ ಏನು ಹೇಳಕ್ ಹೋಗ್ಬೇಡ ಕಣಪ್ಪ ಅಂತ. ಹೇಳಲ್ಲ ಅಂತ ಹೇಳವನಿ, ನೀವು ಯಾರ ತಾಗೂ ಹೇಳಕ್ ಹೋಗ್ಬೇಡ್ರಿ. ಆಯ್ತು ಬಿಡಪ್ಪ, ನೀನು ಇಷ್ಟು ನಮ್ಗೆ ಅನುಕೂಲ ಮಾಡ್ಕೊಡ್ಬೇಕಾರೆ ನಿಮ್ಮ ಮಾತು ನಾವು ಮೀರ್ತೀವ, ಯಾರ ತಾಗೂ ಹೇಳಲ್ಲ ಬಿಡ್ರಿ. ಯಾವಾಗ ಬರ್ತಾನಂತೆ ಅಣ್ಣಯ್ಯ? ಹೆಂಗೋ ಅಣ್ಣನ ಜೊತೆಗೆ ಹೋಗ್ತೀನಲ್ಲ. ಅದೇ ಇವತ್ತೇನೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದ. ನೀನು ಹಂಗೆ ಹೊಲ್ಟಿರು, ನಾನು ಹೋಗಿ ಅವನ್ನ ಕಳಿಸ್ತೀನಿ. ಹೋಗಪ್ಪ ಕಮಲ ಹೊಲ್ಟಿದ್ದಾಳೆ, ಕರ್ಕೊಂಡು ಹೋಗು, ಎಲ್ಲ ಹೇಳ್ಬಿಟ್ಟು ಕೊಡ್ಸು ಟೀಚರ್ ಕೆಲಸನ ಅಂತನ ಹೇಳ್ತೀನಿ. ಸರಿ ಆಯ್ತಪ್ಪ, ನಾನು ಈಗಲೇ ಎಲ್ಲನ ಜೋಡಿಸ್ಕೊಂತೀನಿ. ನನ್ನ ಮಾರ್ಕ್ಸ್ ಕಾರ್ಡು, ಸರ್ಟಿಫಿಕೇಟು ಎಲ್ಲನ. ಕಾಂತ ಎಲ್ಗೋದ? ಇಲ್ಲೇ ಹೋಗ್ತಾನೆ ಕಣ್ರಿ, ಅವನು ಇನ್ನೇನು ಕೆಲಸ ಇಲ್ವಲ್ಲ ಅವನಿಗೂ ಬೇಜಾರು ಅಂತೇಳಿ ಹೋಗ್ತಾನೆ ಯಾರ್ಯಾರ ಹುಡುಗರ ಜೊತೆಗೆ ಅಲ್ಲಿ ಇಲ್ಲಿನು. ಮತ್ತೆ ನಾನು ಕೆಲ್ಸಕ್ಕೆ ಹೋಗ್ಬೋದಾ ಕೂಲಿನ? ನೀನು ಕಮಲಗೆ ಟೀಚರ್ ಕೆಲಸ ಸಿಕ್ತೆ ಹೋಗ್ತಾಳೆ, ನಾನಾದ್ರೂ ಮನೆ ಕೂತ್ಕೊಂಡು ಇನ್ನೇನು ಮಾಡೋದು? ನನಗೂ ಕಾಂತಗೂ ಏನು ಕೆಲಸ ಇಲ್ಲ, ಇಬ್ರು ಮನೆಗಿದ್ರೆ ಹೆಂಗಾಗುತ್ತೆ ಹೇಳ್ರಿ? ನಾನು ಹೋಗ್ತೀನಿ ಬಿಡ್ರಿ. ಬೇಡ ಕಣಿ, ನಿಮಗೂ ಒಂದು ವ್ಯವಸ್ಥೆ ಮಾಡೋಕ್ಕೆ ಯೋಚನೆ ಮಾಡಿದ್ದೀನಿ. ಏನಂದರೆ ಏನಾದರೂ ಒಂದು ಅಂಗಡಿ ಹಾಕ್ಕೊಡೋಣ ಅಂತನ ಈ ಊರಾಗೆ. ಚಿಲ್ಲರೆ ಅಂಗಡಿ ಹಾಕ್ಕೊಟ್ರೆ ಮಾಡ್ತೀರ ತಾನೇ? ಕಾಂತಾನು ನೀನು ಇಬ್ಬರು ಸೇರ್ಕೊಂಡು ನೀನು ಮನೆ ನೋಡ್ಕೊ, ಅವನು ಅಂಗಡಿ ನೋಡ್ಕೊಂಬ್ಲಿ. ನೀನು ಮನೆ ಕೆಲಸ ಮಾಡಿ ಅಲ್ಲಿ ನೋಡ್ಕೊತಾ ಇರ್ಬೇಕಾರೆ ಕಾಂತ ಎಲ್ಲಾದರೂ ಕೆಲಸ ಇದ್ದರೆ ಹೋಗಿ ಬರಲಿ, ಇಲ್ಲ ನೀನಿದ್ದಾಗ ಅವನಿರಲಿ, ಅವನಿಲ್ಲದೆ ಇದ್ದಾಗ ನೀನೇ ನೋಡ್ಕೊ ಅಂಗಡಿನ. ನಿಮ್ಮಿಬ್ರಿಗೂ ಅಂಗಡಿ ಹಾಕ್ಕೊಡ್ತೀನಿ, ನೀವು ಹೋಗೋದು ಬೇಡ. ಹೌದಾ, ನಮಗೆ ಅಂಗಡಿ ಹಾಕ್ಕೊಡ್ತೀರಾ? ಆದರೆ ದುಡ್ಡು ಇದಕ್ಕೆಲ್ಲನ? ದುಡ್ಡು ನಾನೆಲ್ಲ ಹೆಂಗೋ ಹೊಂದಿಸ್ತೀನಿ, ಅದ್ರ ಬಗ್ಗೆ ನೀನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ, ಕೂಲಿ ಮಾತ್ರ ಹೋಗ್ಬೇಡ. ಅಷ್ಟೇ ಹೇಳೋದು. ಸರಿ ಆಯ್ತು ಬಿಡಿ, ಹೋಗಲ್ಲ. ನೀವು ಅಂಗಡಿ ಹಾಕ್ಕೊಡ್ತೀನಿ ಅಂದಮೇಲೆ ನಾನು ಯಾಕೆ ಹೋಗ್ಲಿ ಹೇಳ್ರಿ? ಆದರೆ ನೀವು ಅಕ್ಕನ ಹತ್ರ ಜಗಳ ಮಾಡಕ್ಕೆ ಹೋಗ್ಬೇಡ್ರಿ. ದುಡ್ಡಿನ ವಿಷಯಕ್ಕಾಗ್ಲಿ ನಮ್ಮ ವಿಷಯಕ್ಕಾಗ್ಲಿ ಯಾಕೆ ಆಗ್ಲಿ ಹೇಳು. ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ಕೊಂಡು ಆಗಾಗ ಬಂದು ಹೋಗ್ತಾ ಇರಿ, ಸಾಕು ನಮಗೆ. ಆಯ್ತು ಕಣಿದೇವಿ, ಹಂಗೆ ಮಾಡ್ತಾ ಇದ್ದೀನಿ. ನಿಮ್ಮ ಅಕ್ಕಗೇನು ಗೊತ್ತಾಗಲ್ಲ, ಏನಾನ ಒಂದು ವ್ಯವಸ್ಥೆ ಮಾಡ್ತೀನಿ ಬಿಡು. ನಾನಿದ್ದಂಗೆ ನೀವು ಯಾಕೆ ಕೂಲಿ ಹೋಗ್ಬೇಕು ಹೇಳು? ನನಗೂ ಇದೆಲ್ಲ ಮೊದಲು ಒಳದಿರ್ಲಿಲ್ಲ. ಆಮೇಲೆ ನಿಮ್ಮನ್ನೆಲ್ಲ ನೋಡಿ ಅಯ್ಯೋ ಅನ್ನಿಸ್ದಾಗ ತಿಪ್ಪೆ ಬೇರೆ ಹೇಳ್ದ. ಹೆಂಗೋ ತಿಪ್ಪೆ ನನ್ನ ಜೊತೆಗಿರೋದಕ್ಕೆ ಅವಾಗಿಂತ ಒಳ್ಳೆ ಕೆಲಸನೂ ಮಾಡ್ತಾನೆ ಅವನು. ಒಳ್ಳೇದಾತು ಬಿಡ್ರಿ. ಹಂಗಾರ ಕಮಲ ಹೋಗಮ್ಮ, ಹೋಗಿ ನೀನು ಅವೆಲ್ಲನ ಒಂದು ಕವರ್ ನಾಕೋ, ಇಲ್ಲಾಂದ್ರೆ ನಿನ್ ಬ್ಯಾಗ್ ಐತಲ್ಲ ಆ ಬ್ಯಾಗ್ ನಾಕೋ ಎಲ್ಲನ ಜೋಡಿಸ್ಕೆ ಹೋಗಿ. ನಿಮ್ಮ ಅಣ್ಣ ಬಂದು ಕರ್ಕೊಂಡು ಹೋಗ್ತಾನಂತೆ, ಹೋಗು. ಸರಿ ಅಮ್ಮ, ಆಯ್ತು, ಹೋಗಿ ಜೋಡಿಸ್ಕೊಂತೀನಿ. ರೀ, ಊಟ ಮಾಡ್ತಿರೋ ಅಥವಾ ಕಾಪಿ ಕಾಸ್ಕೊಂಬರ್ಲಾ? ಊಟ ಏನು ಬೇಡ, ಒಂದು ಲೋಟ ಕಾಪಿ ಇದ್ರೆ ಕಾಸ್ಕೊಂಬ ಸಾಕು. ಕಾಂತ ಎಲ್ಗೋದ? ಮನೆಗೆ ಇರೋದೇ ಇಲ್ವಲ್ಲ, ನಾನು ಯಾವಾಗ ಬಂದ್ರು ಅವ್ನ ಹುಡುಗರ ಜೊತೆಗೆ ಬಿಡಕ್ಕೆ ಹೋಗ್ಬೇಡ. ಆಮೇಲೆ ಪೋಲಿಯ ಕೆಲಸ ಕಲ್ತ್ಕೊಂಡ್ಬಿಡ್ತಾನೆ. ಏನಾದ್ರೂ ಕೆಲಸ ಇಲ್ಲ ಅಂತೇಳಿ ಆಮೇಲೆ ಎಣ್ಣೆ ಕುಡಿಯೋದು, ಇಸ್ಪೆಟ್ಟಾಡೋದು ಅಂಥವೆಲ್ಲ ಕಲ್ತ್ಕಿಲ್ತಾನು. ಹುಷಾರು, ಎಲ್ಲಿಗೋದ್ರೂ ಕೇಳಬೇಕು ಎಲ್ಗೋಗಿದ್ದೆ ಏನು ಎತ್ತ ಅಂತಾನ. ಆಯ್ತು ಬಿಡ್ರಿ, ಇನ್ಮೇಲೆ ಅಂಗಡಿ ಹಾಕೊಡ್ತಿರಲ್ಲ, ಅಂಗಡಿ ಮೇಲೆ ವ್ಯಾಪಾರ ಮಾಡ್ತಾನೆ. ಏನು ಕೆಲಸ ಇಲ್ವಲ್ಲ ಅದಕ್ಕೆ ಹೋಗ್ತಾನೆ ಅಷ್ಟೇನೆ. ಕೆಲಸ ಇದ್ದಿದ್ರೆ ಅವನು ಯಾಕೆ ಹೋಗೋಣ ಹೇಳ್ರಿ? ಪರವಾಗಿಲ್ಲ ಬಿಡ್ರಿ, ನಾನೆಲ್ಲ ವಿಚಾರಿಸ್ತೀನಿ, ನೀವೇನು ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ್ರಿ. ಕುತ್ಕೊಂಡಿರಿ, ಕಾಪಿ ಕಾಸ್ಕೊಬತ್ತೀನಿ, ಕುಡ್ದು ಹೋಗಿವ್ರಂತಿ. ಕಮಲ ಅಷ್ಟೊತ್ತಿಗೆ ಎಲ್ಲ ಮಾರ್ಕ್ಸ್ ಕಾರ್ಡು ಅವಳೆಲ್ಲನ ಇಕ್ಕೆಂತಾಳೆ ಕವರ್ನಾಕಿ. ಸರಿ ಆಯ್ತು, ಜಲ್ದಿ ಕಾಸ್ಕೊಂಬ, ಹೋಗ್ಬೇಕು. ಓಕೆ ಸ್ನೇಹಿತರೆ, ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.